ಎಲ್ಲರಿಗೂ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗಾಡಿನ ಸುಮಾರು ಜನ ಕೆಲವೊಂದು ಮಿಸ್ಟೇಕ್ ಮಾಡ್ತೀರಾ ಬೈಕ್ ಓಡಿಸ್ಬೇಕಾದ್ರೆ. ಸೊ ರಾತ್ರಿ ಎಲ್ಲ ನಿಮ್ಮ ಒಂದು ಗಾಡಿ ನಿಲ್ಸಿರ್ತೀರಾ, ರಾತ್ರಿ ಅಂದ್ರೆ ಓಡಿಸ್ಬಿಟ್ಟು ತಂದು ನಿಲ್ಸಿರ್ತೀರಾ. ರಾತ್ರಿ ಏನ್ ಮಾಡ್ತೀರಾ ಅಂದ್ರೆ ರಾತ್ರಿ ಏನಾಗುತ್ತೆ ಅಂದ್ರೆ ಇಂಜಿನ್ ಆಯಿಲ್ ಕೆಳಗಡೆ ಸಂಪಲ್ ಬಂದು ಕೂತಿರುತ್ತೆ. ಸೊ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ಗಾಡಿನ ರೇವ್ ಮಾಡ್ತೀರಾ. ಸಡನ್ ಆಗಿ ಸ್ಟಾರ್ಟ್ ಮಾಡಿದ ತಕ್ಷಣ ಮೂವ್ ಮಾಡಕ್ ಹೋಗ್ಬೇಡಿ. ಒಂದು 30 ಸೆಕೆಂಡ್ ಆದ್ರೂ ನೀವು ಏನ್ ಮಾಡ್ಬೇಕಾಗತ್ತೆ, ಕೋಲ್ಡ್ ಸ್ಟಾರ್ಟ್ ಮಾಡಿ ಬಿಡ್ಬೇಕಾಗತ್ತೆ. ಅವಾಗ ಇಂಜಿನ್ ಆಯಿಲ್ ಎಲ್ಲ ನೀಟಾಗಿ ಎಲ್ಲಾ ಕಡೆ ಹೆಡ್ಗಾಗಿರ್ಬೋದು ಎಲ್ಲದಕ್ಕೂ ನೀಟಾಗಿ ಸಪ್ಲೈ ಆಗುತ್ತೆ. ಒಂದು 30 ಸೆಕೆಂಡ್ ಟೈಮ್ ತಗೊಳುತ್ತೆ. ಸೊ ಇವತ್ತು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಇಂಜಿನ್ ಆಯಿಲ್ ಯಾವ ತರ ಸಪ್ಲೈ ಆಗುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಓಕೆನಾ? ಸೊ ಇವಾಗ ಇಂಜಿನ್ ಸ್ಟಾರ್ಟ್ ಆಗಿದೆ. ಸೊ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ನೋಡಿ. ಇವಾಗ ಇಂಜಿನ್ ಆಯಿಲ್ ನೋಡಿ, ಇಂಜಿನ್ ಆಯಿಲ್ ಇನ್ನೂ ಸಪ್ಲೈ ಆಗಿಲ್ಲ, ಇಂಜಿನ್ ಆಯಿಲ್ ಇನ್ನೂ ಬಂದಿಲ್ಲ ನೋಡಿ. ಸೊ ಇಂಜಿನ್ ಆಯಿಲ್ ಸಪ್ಲೈ ಆಗುತ್ತೆ ನೋಡಿ. ಎಷ್ಟೊತ್ತು ಮಿನಿಮಮ್ 30 ಸೆಕೆಂಡ್ ಆದ್ರೂ ಬೇಕಾಗುತ್ತೆ. ನೋಡಿ ಯಾವ ತರ ಸಪ್ಲೈ ಆಗ್ತದೆ ಅಂತ. ಸೊ ಈ ಒಂದು ಇನ್ಫಾರ್ಮೇಶನ್ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕಿತ್ತು. ಸೊ ಸುಮಾರು ಜನ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದಿದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಅವಾಗ ನಿಮಗೆ ಗೊತ್ತಿಲ್ಲ ನೋಡಿ ಇಂಜಿನ್ ಆಯಿಲ್ ಸಪ್ಲೈ ಆಗ್ಬೇಕು. ನೋಡಿ ಇದೆಲ್ಲ ನಿಮಗೆ ಇಂಜಿನ್ ಆಯಿಲ್ ಬಂದು ನೀಟಾಗಿ ಸರ್ಕ್ಯುಲೇಟ್ ಆಗ್ಬೇಕು. ಅವಾಗ ಈ ಒಂದು ವಿಡಿಯೋನ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಿತ್ತು. ಸೊ ಗಾಡಿ ಮೈಲೇಜ್ ಬರಲ್ಲ ಅಂತ ಸುಮಾರು ಜನ ಹೇಳ್ತಾರೆ, ಗಾಡಿ ಮೈಲೇಜ್ ಏನಕ್ಕೆ ಬರಲ್ಲ. ಈ ತರ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಹೋಗ್ತೀರಾ, ಸಡನ್ ಆಗಿ ಕೋಲ್ಡ್ ಸ್ಟಾರ್ಟ್ ಮಾಡಿ ಒಂದು 30 ಸೆಕೆಂಡ್ ಬಿಡೋದ್ರಿಂದ ಏನಾಗುತ್ತೆ, ಇಂಜಿನ್ ಆಯಿಲ್ ಸಂಪಲ್ ಇರೋ ಇಂಜಿನ್ ಆಯಿಲ್ ಎಲ್ಲ ಕಡೆ ಸಪ್ಲೈ ಆಗಕ್ಕೆ ಒಂದು 30 ಸೆಕೆಂಡ್ ಆಗುತ್ತೆ. ಈ ತರ ಒಂದು ನೀವು ಮಾಡೋದ್ರಿಂದ, ಈ ತರ ಡೈಲಿ ಮಾರ್ನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಇಂಜಿನ್ ಕೂಡ ಬಾಳಿಕೆ ಚೆನ್ನಾಗಿರುತ್ತೆ, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ಇಂಜಿನಲ್ಲಿ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ. ಈ ಒಂದು ಸಿಂಪಲ್ ಟಿಪ್ಸ್ ನ ಯಾವತ್ತು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಬೆಳಿಗ್ಗೆ ಬೈಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು 15 to 30 ಸೆಕೆಂಡ್ ಕೋಲ್ಡ್ ಸ್ಟಾರ್ಟ್ ಮಾಡಿ ಬಿಟ್ಬಿಡಿ. ಸಿಂಪಲ್, ಓಕೆನಾ? ಡೈಲಿ ಮಾಡಬೇಕಾಗತ್ತೆ ಈ ತರ ಮಾಡಿದ್ರೆ 100% ಮೈಲೇಜ್ ಬಂದೇ ಬರುತ್ತೆ. ಯಾರ್ಯಾರಿಗೆ ಈ ವಿಡಿಯೋನ ಇಷ್ಟ ಆಗಿದೆ, ದಯವಿಟ್ಟು ಆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಇದು ಎಲ್ಲಾ ಬೈಕ್, ಯಾರ್ಯಾರ ಹತ್ರ ಬೈಕ್ ಇದೆ ಎಲ್ಲಾ ಓನರ್ಗಳು ಈ ವಿಡಿಯೋನ ನೋಡ್ಲೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬಿಡಿ, ಸ್ಕಿಪ್ ಮಾಡ್ಬಿಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಯಾರ್ಯಾರು ಫಾಲೋ ಮಾಡ್ತೀರಾ ನಮ್ಮಂತವ್ರಿಗೆ ಸಪೋರ್ಟ್ ಮಾಡಿ. ಒಂದು ವಿಡಿಯೋ ಮಾಡೋಕ್ಕೆ ತುಂಬಾನೇ ಕಷ್ಟ ಇದೆ, ಅಂದ್ರೆ ನೋಡೋದಕ್ಕೆ ಮುಂದ್ಗಡೆ ಚೆನ್ನಾಗಿರುತ್ತೆ ವಿಡಿಯೋ, ನಿಮಗೋಸ್ಕರ ವಿಡಿಯೋ ಮಾಡೋದು ಅಂತ ಹೇಳ್ತಾ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಧನ್ಯವಾದ.